ಐವರ ಕಾಂತೆ ಎನಿಸಿದೆ ಚಿಂತೆ ತಳೆದೆ ಪರಿಭವ ಸವಿಸಿದೆ ಜೀವ ತಳೆದೆ ಪರಿಭವ ಸವಿಸಿದೆ ಜೀವ ಸರ್ವೇಶ ಕೊಡು ಚಿರ ವಿಭವ ಸರ್ವೇಶ ಕೊಡು ಚಿರ ವಿಭವ ಜ್ವಲಿಸುವುದನ ವರತ ನಿಧಾನ ಕಲುಷಿತ ಮನದ ವ್ಯಾಕುಲ ಭಾವ ಜ್ವಲಿಸುವುದನ ವರತ ಜ್ವಲಿಸುವುದನ ವರತ ಜ್ವಲಿಸುವುದನ ವರತ ದೇವ, ನಿನ್ನ ಹೊರತಾಗಿ ನನಗೆ ಬೇರೆ ಗತಿ ಯಾರು? ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟೆನು. ನನ್ನ ಕೈ ಹಿಡಿದ ನನ್ನ ಪತಿಗಳು ನನ್ನನ್ನು ಭೋಗದ ವಸ್ತುವಿನಂತೆ ದ್ಯೂತದಲ್ಲಿ ಪಣವಾಗಿಟ್ಟು ಸೋತರು. ತುಂಬಿದ ರಾಜಸಭೆಯಲ್ಲಿ ದುಶ್ಯಾಸನಿಂದ ಅಪಮಾನಿತಳಾದೆನು. ಕೀಚಕನ ಭಂಗವನ್ನು ಸಹಿಸಿದೆನು. ಕದ್ದ ಭಿಕ್ಷುಕಿಯಂತೆ ಕಾಡಿನಿಂದ ಕಾಡಿಗೆ ಅಲೆದದ್ದೂ ಆಯಿತು. ಇನ್ನು ಮುಂದಾದರೂ ಈ ದ್ರೌಪದಿಯ ಕಷ್ಟದ ದಿನಗಳು ಕಳೆದುವೆಂದು, ಬದುಕಿರುವ 4-6 ದಿನಗಳಾದರೂ ಸುಖವಾಗಿರೋಣವೆಂದು ಅಂದುಕೊಂಡರೆ ಹೆಚ್ಚಿಗೂ ಈ ಅಪಮಾನ. ಏ ವಿಧಾತ, ಈ ದ್ರೌಪದಿ ಹಣೆಯಲ್ಲಿ ಇನ್ನೂ ಅದೇನೇನನ್ನು ಬರೆದಿರುವೆ ದೇವ. ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿರುವಳು ದೇವಿ? ಶಾಂತ ಕಾಂತ ಹೊರಲೀಲಾದಿ ಹೊರಬಂದಿಯಾಗಿ ಮನಗಲ್ಲೇ ಶಾಂತ ಕಾಂತ ಹೊರಲೀಲಾದಿ ಹೊರಬಂದಿಯಾಗಿ ಮನಗಲ್ಲೇ ದೇವಿ ಪಾಂಡು ಪುರುಷನ ಭಕ್ತಿಯಾಗಿ ನೀನು ಪಾಂಡು ಪುರುಷನ ಭಕ್ತಿಯಾಗಿ ನೀನು ಕ್ಷಣ ಚಿಂತೆಯಿಂದ ಕ್ಷಣ ಚಿಂತೆಯಿಂದ ಕಳ್ಕೋಪದಿಂದ ಕಳ್ಕೋವೆಯೇಕೆ ಕೋಮಲ ಕಳ್ಕೋಪದಿಂದ ಕಳ್ಕೋವೆಯೇಕೆ ಕೋಮಲ ಶಾಂತೆ ಶಾಂತೆ ಗುರುಧೀರನಿಗೆ ಬರ ಭಕ್ತಿಯಾಗಿ ಹೊರಗಲೇ ದೇವಿ ಏಕೆ ಏನಾಯಿತು? ನಿಷ್ಕಾರಣವಾಗಿ ಹೇಳುತ್ತೇವೆ. ನಾನು ನಿಷ್ಕಾರಣವಾಗಿ ಹೇಳುತ್ತೇನೆ. ಈ ದ್ರೌಪದಿ ಅಳವಿಗೆ 1-10 ಕಾರಣಗಳಿರುವುದು. ನೀವು ಪುರುಷರು, ನಿಮಗೆ ಯಾರಾದರೂ ದುರ್ವಾಕ್ಯಗಳನ್ನಾಡಿ ಅಪಮಾನ ಮಾಡಿದ್ದಾದರೆ ನೀವೇ ಅವರಿಗೆ ಸರಿಯಾದ ಪ್ರತಿಕಾರ ಮಾಡುವಿರಿ. ಆದರೆ ಸ್ತ್ರೀಯರ ವಿಚಾರ ಹಾಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಅವರು ಪರರನ್ನು ಆಶ್ರಯಿಸಬೇಕು. ನಮ್ಮ ಆತ್ಮ ಗೌರವಗಳನ್ನು ಕಾಪಾಡಿಕೊಳ್ಳಲು ನಮಗೆ ನಿಮ್ಮಂತಹ ಪುರುಷರ ಆಶ್ರಯವೂ ಬೇಕು. ಹೇ ದೇವ, ಇಂತಹ ಪರಾಧೀನ ಸ್ತ್ರೀ ಜಾತಿ ಅನ್ನೋದು ಏಕೆ ತಾನೇ ಸೃಷ್ಟಿ ತಂದೆ? ಹಳಬೇಡ ಪಾಂಚಾಲಿ, ಹಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ. ಭಗವತ್ ಸ್ವರೂಪರಾದ ಋಷಿಗಳ ಆಜ್ಞೆ. ಏನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಆ ಋಷಿಗಳೇ ನಿಮಗೆ ಆಜ್ಞೆ ಮಾಡಿದರಲ್ಲವೇ? ಪತಿಗಳಂತೆ ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಅಣ್ಣನ ಒಂದು ದಿನದ ಅವಿವೇಕದ ಮಾತಿನಿಂದ ನಾವು ಸಾಯುವವರೆಗೂ ದೇವಿ ಅದರಲ್ಲಿ ಅಣ್ಣನ ಅಪರಾಧಗಳನ್ನು ಕ್ಷಮಿಸುವಂತೆ ನಿನ್ನಲ್ಲಿ ಎಷ್ಟೋ ಬಾರಿ ಕೇಳಿಕೊಂಡಿಲ್ಲವೇ? ಆದದ್ದು ಹಾಗೆ ಹೋಯಿತು. ಈ ದಿನ ನೀವೇಕೆ ಹೀಗೆ ದುಃಖಿಸುತ್ತಿರುವೆ? ನನ್ನೊಡನೆ ಹೇಳಬಾರದೆ? ತಿಳಿಸುತ್ತೇನೆ ಪ್ರಾಣೇಶ್ವರ. ಆದ್ರೆ ಇದರಿಂದ ಆಗುವ ಪ್ರಯೋಜನವಾದ್ರೂ ಏನು? ಎಷ್ಟೇ ಆದ್ರೂ ನೀವು ನಿಮ್ಮಣ್ಣನ ಆಜ್ಞಾಧಾರ. ಅದು ಹಿಂದಿನ ಮಾತು. ನಾನೀಗ ಯಾರೋ ಹೋಗ್ತದಲ್ಲ. ಓಹೋ, ಹಾಗಾದ್ರೆ ಈಗ ಹೇಳುತ್ತೇನೆ ಕೇಳಿ. ಈ ದಿವಸ ಹಸ್ತಿನಾಂಬಿಯ ಮಂದಿರಕ್ಕೆ ದೇವಿಯ ದರ್ಶನಕ್ಕೆಂದು ಹೋಗಿದ್ದೆ. ಅಲ್ಲಿಗ ದುರ್ಯೋಧನನ ಪತ್ನಿಯಾದ ಭಾನುಮತಿಯು ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು, ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬಿಡಲು ದೂತರನ್ನು ಕಳುಹಿಸಿದ್ದಾರೆ. ಇನ್ನೇನು ಸಂಧಿಯಾಗುವುದು? ಆಗಲಾದು
ಬಿಚ್ಚಿರುವ ಈ ನಿನ್ನ ಮುಡಿಯನ್ನು ಕಟ್ಟಿಸುವೆ ಎಷ್ಟೆಂದು ಕೇಳಿ ಕೇಕೆ ಹಾಕಿ ನಕ್ಕಳು ಪ್ರಾಣೇಶ್ವರ. ದುರ್ಯೋಧನನೊಡನೆ ಪುನಃ ಸಂಧಿಗೆ ಪ್ರಯತ್ನ. ಯಾರು ಯಾರು ರಾಯಭಾರಕ್ಕೆ ಹೋದವರು? ಮತ್ತಿನ್ಯಾರು ನಮ್ಮ ಅಣ್ಣನಾದ ಶ್ರೀಕೃಷ್ಣನಲ್ಲವೇನು? ಓಹೋ, ಕೃಷ್ಣ ಪರಮಾತ್ಮ. ಗೋಪಿಕಾಂಗನೆಯರ ವಿಲಾಸ ವಿಭ್ರಮಗಳಲ್ಲಿ ಮಗ್ನನಾದ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನ ದ್ವಾರಕೆಯಿಂದ ಹಿಂದಿರುಗಿದಾಗಲೇ ಹೀಗಾಗುವುದೆಂದು ಭಾವಿಸಿದ್ದೇನೆ. ಹಾಗಿರಲಿ, ಆ ಬಾತ್ಮತಿಗೆ ಏನೆಂದು ಉತ್ತರ ಕೊಟ್ಟೆ? ಅವಳ ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿದ್ದೇನೆ. ನಿನ್ನ ಕಟ್ಟಿರೋ ಮುಡಿಯನ್ನು ಬಿಡಿಸುವವರೆಗೂ ನನ್ನ ಬಿಚ್ಚಿರುವ ಈ ಮುಡಿಯನ್ನು ಕಟ್ಟಿಸುವುದಿಲ್ಲವೇ ಏ ಭಾನುಮತಿ? ಪಾಪು ಪಾಂಚಾಲಿ, ಪಾಪು ಚಮತ್ಕಾರವಾದ ಉತ್ತರವನ್ನೇ ಕೊಟ್ಟಿದ್ದೇವೆ. ನೀನು ನಮ್ಮ ಸಂಗಡ ಸಾಧನ ಮಾಡುವುದರಲ್ಲಿಯೇ ನಿನ್ನ ಚತುರತೆಯನ್ನು ಮುಗಿಸಿದ್ದೆ ಎಂದು ಭಾವಿಸಿದ್ದೇವೆ. ಜಾಣೆ ಹೊತ್ತಾಡುವೆನು ಬಾರಿ, ಜಾಣೆ ಹೊತ್ತಾಡುವೆನು ಬಾರಿ, ಹೇ ಮನಪ್ರೀತಿಯ ಮನದಿಯು ನೀನು, ಹೇ ಮನಪ್ರೀತಿಯ ಮನದಿಯು ನೀನು, ಜಾಣೆ ಹೊತ್ತಾಡುವೆನು ಬಾರಿ. ಮಾಡಿದ ಪಂಥವ ನಡೆಸದ ಬಿಡನು, ಮಾಡಿದ ಪಂಥವ ನಡೆಸದ ಬಿಡನು, ಹುರುಕುಲು ಹೋದವರ ಒಲಿಸದ ಬಿಡನು, ಹುರುಕುಲು ಹೋದವರ ಒಲಿಸದ ಬಿಡನು, ಯಾರೇ ಹೊತ್ತಾಡುವೆನು ಬರೇ, ಇದು ನನ್ನ ಪ್ರೀತಿಯ ಮನದಿಯೇನೋ, ಪ್ರೀತಿಯ ಮನದಿಯು ನೀನು, ಹಾಗೆ ಹೊತ್ತಾಡುವೆನು ಬರೇ. ಹೊರಲದು ಶಾಸನ ಹೊರಲನ್ನು ಭಜದು, ಹೊರಲದು ಶಾಸನ ಹೊರಲನ್ನು ಭಜದು, ಹಿಟ್ಟಿದ ಮುನಿಯ ಕಟ್ಟಿಸುವೆನು, ಹಿಟ್ಟಿದ ಮುನಿಯ ಕಟ್ಟಿಸುವೆನು, ಜಾಣೆ ಹೊತ್ತಾಡುವೆನು ಬರೇ, ಪ್ರೀತಿಯ ಮನದಿಯು ನೀನು, ಹೇ ಮನಪ್ರೀತಿಯ ಮನದಿಯು ನೀನು, ಜಾಣೆ ಮಮ ಜಾಣೆ ಹೊತ್ತಾಡುವೆನು ಬರೇ. ಪ್ರಾಣೇಶ್ವರ, ಸಮಯವಿದೆ ಶೃಂಗಾರಕ್ಕೆ, ಭೀಮಾ ಸ್ವಾಮಿ, ಸಮಯವಿದೆ ಶೃಂಗಾರಕ್ಕೆ ಭೀಮಾ, ಸಮಯವಿದೆ ಶೃಂಗಾರಕ್ಕೆ ಭೀಮಾ, ಭ್ರಮದಿಯ ಮನಕ್ಕಿಲ್ಲದಿರೆ ವಿರಾಮ, ಭ್ರಮದಿಯ ಮನಕ್ಕಿಲ್ಲದಿರೆ
ಪ್ರಾಣೇಶ್ವರಿ, ಚೆಲ್ಲುತ್ತ ಸೇರುವೆ ಸ್ವಾಮಿ. ದೇವಿ ಚೆಲ್ಲುತ್ತ ಯಾವಾಗ ಸೇರುವೆ ಆಗ ಯಾವಾಗ ಎಂದಿಗೆ ನೀವು ಆ ಕೌರವರ ಶಿರವನ್ನು ಈ ಧರೆಗೆ ಕೆಡು. ಆವಾಗ ಅದು ಅಲ್ಲದೆ ಎಂದಿಗೆ ಅವರ ಬಿಸಿ ರಕ್ತದಿಂದ ಈ ನನ್ನ ಬಿಚ್ಚಿದ ಮುಡಿಯನ್ನು ಮುಡಿಗಟ್ಟಿಸುವಿರೋ ಆಗ ಚೆಲ್ಲುತ್ತ ಸೇರುವೆ ಕಾಂತಿಯ ಸ್ವಾಮಿ. ಚೆಲ್ಲುತ್ತ ಸೇರುವೆ ಕಾಂತಿಯ ನೀನು ಸಮಯವಿದೆ ಸಂಗಾರಕ್ಕೆ ಭೀಮ ಸ್ವಾಮಿ. ಒಳ್ಳೆಯ ಸಮಯವಿದೆ ಸಂಗಾರಕ್ಕೆ ಭೀಮ ಧಮದೆಯ ಮನಕ್ಕಿಲ್ಲದಿರೆ ವಿರಾಮ ಧಮದೆಯ ಮನಕ್ಕಿಲ್ಲದಿರೆ ವಿರಾಮ ಸಮಯವಿದೆ ಪ್ರಾಣೇಶ್ವರ. ಪ್ರಾಣೇಶ್ವರಿ, ಆದ್ರೂ ನೀವು ಎಲ್ಲವನ್ನು ಮರೆತು ಹೋದಂತೆ ಕಾಣಿಸುತ್ತಿರುವುದಲ್ಲ. ಇಲ್ಲವಲ್ಲ. ಈ ಹಿಂದೆ ಬಿಚ್ಚಿದ ನನ್ನ ಕೇಶರಾಶಿಯನ್ನು ಕಂಡು ಕುರುಕುಲಾಂತಕ ಕಾಳರಾತ್ರಿ ಎಂದು ಸಂಬೋಧಿಸಿ ಮತ್ತೆ ನನ್ನ ಹೇಳಿದಿರಲ್ಲವೇ ಪ್ರಿಯ? ದೇವಿ, ಪುನಃ ನನ್ನ ಬಾಯಿಯಿಂದ ಆ ಪ್ರತಿಜ್ಞಾ ವಾಕ್ಯಗಳನ್ನು ಕೇಳಲು ಇಚ್ಛಿಸುತ್ತಿರುವೆಯಾ? ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಹೇಳಿಯಲ್ಲ ಈ ಭೀಮಸೇನನು. ನಿಜವೇ ನಿಜವೇ, ನೀವೆಂದಿಗೂ ಮಾಡಿರೋ ಪ್ರತಿಜ್ಞೆಯನ್ನು ಮರೆಯುವವರಲ್ಲ. ನೀವು ಆಡ್ದಂತೆ ಮಾಡಬೇಕೆಂಬುದು ನನ್ನ ಇಚ್ಛೆ. ಆದ್ರೆ ಏನು ಮಾಡಲಿ, ಎಷ್ಟೇ ಆದ್ರೂ ನೀವು ನಿಮ್ಮಣ್ಣನ ಆಜ್ಞಾಧಾರ. ದೇವಿ, ನನ್ನನ್ನು ಕೆರಳಿಸಬೇಡ ಪಾಂಚಾಲಿ, ನನ್ನನ್ನು ಕೆರಳಿಸಬೇಡ. ನಾನೀಗ ಯಾರೋ ಆಜ್ಞಾಧಾರಕನು ಅಲ್ಲ. ಶಾಂತಿಯನ್ನು ಬಯಸುವವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಬಲು ಆತುರದಿಂದ ಯುದ್ಧವನ್ನೇ ಎದುರು ನೋಡುತ್ತಿರುವೆನು. ಧರ್ಮಪರಾಯಣ ದೃಷ್ಟನು ಆ ಕೌರವನ ಅನಂತ ಅಪರಾಧವನ್ನು ಕ್ಷಮಿಸಬಹುದು, ನಾನು ಮಾತ್ರ ಕ್ಷಮಿಸುವುದಿಲ್ಲ. ಕೌರವರನ್ನು ಮರಣಗೊಳಿಸದೆ ಕೌರವರನ್ನು ಮರಣಗೊಳಿಸದೆ ತಲೆಯಲ್ಲಿ ಬಿಡುತ್ತೇನೆ. ಕೌರವರನ್ನು ಮರಣಗೊಳಿಸದೆ ತಲೆಯಲ್ಲಿ ಬಿಡುತ್ತೇನೆ. ರಣದೊಳವರ ರಕ್ತಪಾನ ಮಾಡುತ್ತಿರುತ್ತೇನೆ. ರಣದೊಳವರ ರಕ್ತಪಾನ ಮಾಡುತ್ತಿರುತ್ತೇನೆ. ಭಕ್ತಿಯ ಮುಡಿ ಮುಟ್ಟಿದವನ್ನ ಮೆಟ್ಟಿಕೊಳ್ಳುವೆ, ಹೌದು ಮೆಟ್ಟಿಕೊಳ್ಳುವೆ. ಭಕ್ತಿಯ ಮುಡಿ ಮುಟ್ಟಿದವನ್ನ ಮೆಟ್ಟಿಕೊಳ್ಳುವೆ, ಹೌದು ಮೆಟ್ಟಿಕೊಳ್ಳುವೆ. ಗರ್ವದಿ ದೊರೆ ತಟ್ಟಿದವನ್ನ ಕುಟ್ಟಿಕೊಳ್ಳುವೆ, ತಲೆಗೆ ಕುಟ್ಟಿಕೊಳ್ಳುವೆ. ಗರ್ವದಿ ದೊರೆ ತಟ್ಟಿದವನ್ನ ಕುಟ್ಟಿಕೊಳ್ಳುವೆ, ತಲೆಗೆ ಕುಟ್ಟಿಕೊಳ್ಳುವೆ. ಮೂಲ ಕೌರವರನ್ನು ಮರಣಗೊಳಿಸದೆ ಕರೆಯಲಿರಲು ಬಿಡುತ್ತದೆ. ಹೊಣದೊಳವರ ರಕ್ತಪಾನ ಮಾಡುವುದಿಲ್ಲದೆ ಹೊಣದೊಳವರು ರಕ್ತಪಾನ ಮಾಡುತ್ತಿದೆ. ನೋಡುವಣ್ಣ, ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ಕೇಳಿ ಕೆರಳಿದ ಸಿಂಹನಂತೆ ವಿಜೃಂಭಿಸುತ್ತಿರುವನು. ಈಗ ನೀನೇ ಸಮಾಧಾನ ಪಡಿಸಬೇಕು. ಅರ್ಜುನ, ಈ ಸಾರಿ ಈ ಭೀಮಸೇನನ ಕೋಪಕ್ಕೆ ಈ ದ್ರೌಪದಿಗೆ ಮೂಲ ಕಾರಣವೆಂದು ತೋರುತ್ತಿರುವುದು. ಸಹೋದರ ಭೀಮಸೇನ, ಶಾಂತನಾಗು. ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಇಷ್ಟೊಂದು ಸಿಟ್ಟಾಗಿರುವನು? ನಿಮ್ಮ ಪ್ರಶ್ನೆಗೆ ಏನನ್ನ ಬಿರುಗುವುದಿಲ್ಲ, ಸರಿಯಾದ ಉತ್ತರವನ್ನು ಕೊಡಬಹುದಲ್ಲವೇ? ಅಣ್ಣ, ಸಮಯಕ್ಕೆ ಸರಿಯಾಗಿ ಬಂದಿ. ನಿಮ್ಮಿಬ್ಬರ ಸಮ್ಮುಖದಲ್ಲಿ ನನಗೆ ಯಾರಲ್ಲಿಯೂ ಕೋಪವಿಲ್ಲ. ನಿಮ್ಮಿಬ್ಬರ ಸಮ್ಮುಖದಲ್ಲಿ ನಿಮಗೆ ಒಂದು ಮಾತನ್ನು ತಿಳಿಸಬೇಕೆಂದನು. ಈ ದಿನ ನಿಮ್ಮಿಬ್ಬರ ಸಮ್ಮುಖದಲ್ಲಿ ಹೇಳಿಬಿಡುತ್ತೇನೆ. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅನುಮೋದಿಸಬಹುದು, ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ಈ ದಾಸ್ಯಾವೃತ್ತಿಯನ್ನು ಪಾಂಡವರ ಕಳಂಕವೆಂದೇ ಭಾವಿಸಿದರು. ಕಂಡವರ ಮನೆ ಬಾಗಿಲಲ್ಲಿ ಸಂಧಿಯಾಚನೆ ಮಾಡಲು ಪಾಂಡುರಾಜೇಂದ್ರನು ನಮ್ಮನ್ನು
ಪುತ್ರರನ್ನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿನಗೆ ಸತ್ಯವಾಗಿ ಕಾಣಬಹುದು. ನಾನು ಮಾತ್ರ ಸಹಿಸುವುದಿಲ್ಲ. ಯುದ್ಧಕ್ಕಾಗಿ ನಿಮ್ಮ ಅನುಮತಿ ಆಗಲಿ, ನಿಮ್ಮ ಅರ್ಜುನನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ಗದೆ ಎರಡೇ ಸಾಕು ಕುರುಕುಲ ಸಂಪೂರ್ಣವಾಗಿ ನಾಶ ಮಾಡಬಲ್ಲೆ. ನೀವು ನಿಶ್ಚಿಂತರಾಗಿ ಸಂಧಿಯ ಪ್ರಸ್ತಾಪವನ್ನು ನಡೆಸಿ ನನ್ನ ಸ್ವಾತಂತ್ರ್ಯದಂತೆ ನಾನು ನಡೆಯುತ್ತೇನೆ. ಸಹೋದರ ಭೀಮಸೇನ, ಸಹೋದರ ಅಗ್ರಜ, ಬಿಡು ಕೋಪವ ಮನದಿ, ಅನುಜ ಬಿಡು ಕೋಪವ ಮನದಿ. ಬಿಡು ಕೋಪವ ಮನದಿ, ಅನುಜ ಬಿಡು ಕೋಪವ ಮನದಿ. ಸಹೋದರ ಅಗ್ರಜ, ದುಡುಕಿ ಸಮರ ಬಯಸುವುದನುಚಿತ. ದುಡುಕಿ ಸಮರ ಬಯಸುವುದನುಚಿತ. ಬಿಡು ಕೋಪವ ಮನದಿ, ಅನುಜ ಬಿಡು ಕೋಪವ ಮನದಿ. ಮಡದಿ ಪಂಚಾಲಿಯ ಬಿಡು ಮುಡಿ ಸಾಪವು, ಪುರುಷನು ಜಾತರ ನರಳಿಸಲಿರುವುದೇ. ಸಹೋದರ ಭೀಮಸೇನ, ಅಗ್ರಜ, ಮಡದಿ ಪಂಚಾಲಿಯ ಬಿಡು ಮುಡಿ ಸಾಪವು, ಪುರುಷನು ಜಾತರ ನರಳಿಸಲಿರುವುದೇ. ಕಲಿದವರು ಮುಂದೆ ಬಾಳಿಯರು ಎಂಬ, ಕಾಲಿದವರು ಮುಂದೆ ಬಾಳಿಯರು ಎಂಬ ಹಿರಿಯರ ವಾಣಿಯ ಮರೆಯುವುದನುಚಿತ. ಹಿರಿಯರ ವಾಣಿಯ ಮರೆಯುವುದನುಚಿತ. ಬಿಡು ಕೋಪವ ಮನದಿ, ಅನುಜ ಬಿಡು ಕೋಪವ ಮನದಿ. ಸಹೋದರ ಭೀಮಸೇನ, ಶಾಂತನಾಗು. ನಿನ್ನ ಕೋಪವನ್ನು ತಡೆಯುವ ಶಕ್ತಿ ಈಗ ನನ್ನಲ್ಲಿ ಇಲ್ಲ. ಕೋಪ ಮಾಡಬೇಡವಣ್ಣ. ಧರ್ಮಜನು ನಮ್ಮೆಲ್ಲರಿಗೂ ಹಿರಿಯನು. ಆತನ ವಿರುದ್ಧ ಪ್ರತಿಭಟಿಸುವುದು ಉಚಿತವಲ್ಲ. ಪಾಂಚಾಲಿ, ಮಾನು ನಿ ಮನದ ವೇದನೆ ನೀಗಿಸೋ ಸಮರವಿದಂತರಿದಯ ತರುಣಿ ಏತಕ್ಕೆ ಇದು ಗುಣವು. ಪಾಂಚಾಲಿ, ಮಾನು ನಿ ಮನದ ವೇದನೆ ನೀಗಿಸೋ ಸಮರವಿದಂತರಿದಯ ತರುಣಿ ಏತಕ್ಕೆ ಇದು ಗುಣವು. ಧರ್ಮಜ ನೆಮ್ಮಯ ನಿರ್ಮಲ ಭ್ರಾತೃವು. ಪಾಂಚಾಲಿ, ಧರ್ಮಜ ನೆಮ್ಮಯ ನಿರ್ಮಲ ಭ್ರಾತೃವು. ಬೀರುವುದನುಚಿತ ಪರಿಗಿಸದೆ ನುಡಿಯ. ಬೀರುವುದನುಚಿತ ಪರಿಗಿಸದೆ ನುಡಿಯ. ಸಹಿಪುದು ಮಾನವನು ತಾಪದ ತರುಣಿ. ಪಾಂಚಾಲಿ, ಸಹಿಪುದು ಮಾನವನು ತಾಪದ ತರುಣಿ. ಧರ್ಮದಿಂದ ಘನ ಕಾರ್ಯ ಸಾಧಿಸೋ, ಧರ್ಮದಿಂದ ಘನ ಕಾರ್ಯ ಸಾಧಿಸೋ. ಕೋಮಲ ಹೃದಯನು ಕೊರಗಲು ಸರಿಯೇ. ಧರ್ಮದಿಂದ ಘನ ಕಾರ್ಯ ಸಾಧಿಸೋ. ಕೋಮಲ ಹೃದಯನು ಕೊರಗಲು ಸರಿಯ. ಸರ್ವಸಾಕ್ಷಿ ನೀನರಿಯದ ಈ ಪರಿ, ಸರ್ವಸಾಕ್ಷಿ ನೀನರಿಯದ ಈ ಪರಿ. ಏಕಿಂದು ನೀನಿಂತು ಈ ಕೋಪ ತಳೆದೆ, ಏಕಿಂದು ನೀನಿಂತು ಈ ಕೋಪ ತಳೆದೆ. ಮಾನು ನಿ ಮನದ ವೇದನೆ ನೀಗಿಸೋ ಸಮರವಿದಂತರಿದಯ ತರುಣಿ ಏತಕ್ಕೆ ಇದು ಗುಣವು. ಪಾಂಚಾಲಿ, ಇದಕ್ಕೆ ಏನು ಹೇಳುವೆ? ಧರ್ಮ ಧರ್ಮ ಎಂದು ಹಂಬಲಿಸುತ್ತ ಕ್ಷತ್ರಿಯ ಧರ್ಮವೇನೆಂಬುದನ್ನು ಮರೆಯುವುದು ನಿಮಗೆ ಉಚಿತವಿಲ್ಲವೇ ಪ್ರಾಣೇಶ್ವರ? ಪಾಂಚಾಲಿ, ಯುದ್ಧದಂತೆ ಶಾಂತಿ ಸಂರಕ್ಷಣೆಯು ಕ್ಷತ್ರಿಯರಾದ ನಮ್ಮಗಳ ಕರ್ತವ್ಯವು. ಅದು ಅಲ್ಲದೆ
ಯುದ್ಧವು ಎಂಥ ಘೋರ ಅಪರಾಧವೆಂದು ನೀನಿನ್ನೂ ತಿಳಿದಿಲ್ಲ ಪಾಂಚಾಲಿ. ಅದಕ್ಕೋಸ್ಕರ ಈ ಸಂಧಿಗೆ ನನ್ನ ಪ್ರಯತ್ನ. ರಾಜೇಂದ್ರ, ದೌಮ್ಯನನ್ನು ಸಂಧಿಗೆ ಕಳುಹಿಸಲು ಅಪಮಾನ ಹೊಂದಿದಿರಿ. ಕುಲ ಪುರೋಹಿತರನ್ನು ಕಳುಹಿಸಲು ಇದು ಮದುವೆ ಔತಣ ಕುಟುಂಬ ಕನಿಷ್ಠ ಪರಿಜ್ಞಾನವೂ ನಿಮಗಿಲ್ಲದೆ ಹೋಯಿತು. ಈಗ ಪುನಃ ಶ್ರೀಕೃಷ್ಣ ಪರಮಾತ್ಮನ ಅಪಮಾನಕ್ಕೆ ಗುರಿಪಡಿಸಿದ್ರಲ್ಲ ಎನ್ನುವ ಚಿಂತೆ ನನ್ನನ್ನು ಕಾಡ ಹತ್ತಿದೆ. ಏನಿದು? ಏನೇ ಕೋಲಾಹಲ? ಅರ್ಜುನ, ನಾನಿನ್ನು ಹೋಗುವೆನು. ಈ ಸಂಧಿಯ ಫಲಾಫಲಗಳನ್ನು ಕೇಳುವುದರಿಂದ ನನಗೆ ಯಾವ ಪ್ರಯೋಜನವೂ ಇಲ್ಲ. ಪ್ರಾಣೇಶ್ವರ, ಸ್ವಲ್ಪ ಸಮಾಧಾನರಾಗಿ. ಅದು ಯದುಪತಿ ನಮ್ಮ ನೋಡ್ನಗುತ್ತಾ ಇತ್ತ ಕಡೆಗೆ ಬರುತ್ತಿರುವರು. ಅವರಿಂದ ರಾಜ್ಯಸಭೆಯ ಸಮಾಚಾರವನ್ನು ತಿಳಿದು ಬಳಿಕ ನಿಮಿತ್ತದಂತೆ ಪರಮಾತ್ಮ ಬಂದೆಯ? ಪರಮಾತ್ಮ, ಪಾಂಡುಪುತ್ರರ ನಮಸ್ಕಾರಗಳು. ಶಾಲೆಯಾಗು ಧರ್ಮನಂದನ. ಪರಮಾತ್ಮ, ಹೋದ ಕೆಲಸವೇನಾಯಿತು? ಓದವರಾರು ಕೃಷ್ಣನಲ್ಲವೇ? ಅಂದರೆ ಸಂಧಿಯ ವಿಚಾರವು ನಡೆಯುತ್ತೆ ಪರಮಾತ್ಮ. ಎಲ್ಲವೂ ತಕ್ಕ ರೀತಿಯಲ್ಲೇ ನಡೆಯಿತು. ಅಂದರೆ ಸಂಧಿಯ ವಿಚಾರವು ನಡೆಯುತ್ತೆ ಓ, ಪರಮಾತ್ಮ. ನಡೆಯಿತು. ಪಾಂಚಾಲಿ, ಯಾರಿನ್ನು ತಡೆಯಲಾರನು. ಹೋಗುವೆನು ನಾನೀಗಲೇ. ಸ್ವಲ್ಪ ಸಮಾಧಾನರಾಗಿ ಸ್ವಾಮಿ. ಮೊದಲು ಅಣ್ಣನ ಮಾತು ಮುಗಿಯಲಿ. ನಿಮ್ಮ ಅಣ್ಣನ ಮಾತು ಮುಗಿಯುವುದರಲ್ಲಿ ನನ್ನ ತಾಳ್ಮೆ ಮುಗಿದುವುದು. ಮುಂದೇನಾಯ್ತು ಪರಮಾತ್ಮ? ಯದುಪತಿ ಸಭೆಯಲ್ಲಿ ಎಲ್ಲವೂ ತಕ್ಕ ರೀತಿಯಲ್ಲೇ ನಡೆಯಿತು. ನಾನಿನ್ನು ತಡೆಯಲಾರನು ರುಕ್ಮಿಣಿಪತಿ. ಈ ಸಮಸ್ಯೆಯ ಮಾತುಗಳು ನನಗೆ ಬೇಡ. 10 ಜನ ಅಪೇಕ್ಷೆಯಂತೆ 5 ಗ್ರಾಮಗಳಾದವು ಸಂಧಿ ಆಯಿತೆ. ಓದವರಾರು? ನಾನು ಓದದ್ದು ಅದಕ್ಕಾಗಿ ಅಲ್ಲವೇ ಭೀಮಸೇನ? ಕೃಷ್ಣ, ಹೀಗ ತಿಳಿಯಿತು ನಿನ್ನ ಅಭಿಮತವು. ಅಜ್ಞಾತವಾಸದ ನೆಪದಲ್ಲಿ ಅರ್ಜುನನು ಪಡೆತೊಟ್ಟನು. ಈ ಸಂಧಿ ಹೆಸರಿನಲ್ಲಿ ನಮ್ಮ ಐವರಿಗೂ ಸೀರೆಯನ್ನು ಇಳಿಸಲು ಅವಣಿಸುತ್ತಿರುವೆಯಾ? ಯೋಧವಾಗ್ನಿ, ಈ ಪಾಂಡುಪುತ್ರರ ಮೇಲೆ ಅಷ್ಟೊಂದು ಆಕ್ರೋಶ ಬೇಕೆ? ಭೀಮಸೇನ, ಎಲ್ಲವನ್ನು ಸಾವಧಾನವಾಗಿ ಕೇಳು. ನಿನಗಿಷ್ಟೊಂದು ಅಸಹನೆ ಏಕೆ? ಸ್ವಲ್ಪ ಸಾವಧಾನವಾಗಿ ಎಲ್ಲವನ್ನೂ ಕೇಳು, ಹೇಳುವೆನು. ಇದು ನಿನಗೆ ಹೆಚ್ಚಿಗೆ ಸಂಬಂಧಪಟ್ಟ ವಿಷಯ. ಈ ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ಈ ಭೀಮಸೇನಿಗೆ ಎಂತಹ ಸಂಬಂಧ ಇರುವುದು? ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಏನಾಯ್ತು ಪರಮಾತ್ಮ? ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದೆನು. ಅವರೆಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು ಪರಮಾತ್ಮ? ಭೀಷ್ಮ, ದ್ರೋಣ, ಧೃತರಾಷ್ಟ್ರರು ಮುಂತಾದವರು. ಆ ದುರ್ಯೋಧನ ಆತನೂ ಸಹ ಹಿಂದಿರಲು ಸಾಧ್ಯವಿಲ್ಲ. ಕೃಷ್ಣ, ಈ ದುರ್ವಾರ್ತೆಯನ್ನು ನಾನು ಕೇಳಬೇಕೆಂಬುದೇ ನಿನ್ನ ಇಚ್ಛೆಯಾಗಿತ್ತು. ಅದನ್ನು ಸಾಧಿಸಿದೆ ವಾಸುದೇವ, ಚೆನ್ನಾಗಿಯೇ ಸಾಧಿಸಿದೆ. ಯಾಕೆ ಸೇರಿ ನೀನು ನಿರಾಶರಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸುವನು. ಭೀಮಸೇನ, ನೀನು ನಿಜವಾಗಿ ವಿಡಂಬಿ ಪತಿಯೇ ಹೌದು. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಹಾಳಲು ಹೇಗೆ ಸಾಧ್ಯವಾದಿತ್ತು? ಸುಮ್ಮನೆ ನನ್ನನ್ನು ಕಾಡಬೇಡ ಕೃಷ್ಣ. ಈ ಸಂಧಿಯ ಸುದ್ದಿ ನನಗೊಪ್ಪದು. ನಿನಗೊಪ್ಪುವ ಸಂದೇಶವನ್ನು ಆ ದುರ್ಯೋಧನನು ಕಳಿಸಿರುವನು. ಏನು ದುರ್ಯೋಧನ ಸಂದೇಶ? ಆ ದುರ್ಯೋಧನ ಸಂದೇಶವೆಂದರೆ ಅದು ಸಂಧಿಯಾಗಿರಲಾರದು. ಹೇಳು ಕೃಷ್ಣ, ಏನು ಆ ಸಂದೇಶ? ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ನನ್ನ ಬಳಿಯಲ್ಲಿ ಕೈ ಕಟ್ಟಿಕೊಂಡು ಕುಳಿತುಕೊಂಡರೆ ಮಾತ್ರ ಹೇಳುವೆನು. ಹಿಂದಿನಂತೆ ಹೇಳು. ಇಲ್ಲ, ನೀನು ಕೈ ಕಟ್ಟಿ ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ. ಈ ಪರಿಹಾಸ್ಯ ಬೇಕೆ ಕೃಷ್ಣ? ಪರಿಹಾಸ್ಯವಲ್ಲ ಭೀಮ. ನಿನ್ನನ್ನು ಕಂಡರೆ ನನಗಷ್ಟೊಂದು ಭಯ. ಇಲ್ಲಯ್ಯ, ಕೊಡು ನಿನ್ನ ಗದೆಯನ್ನು. ಅರ್ಜುನ, ಸ್ವಲ್ಪ ಕಾಲ ಈ ಗದೆಯನ್ನು. ನೀನು ನನ್ನ ಬಳಿಯಲ್ಲಿ ಕೈಕಟ್ಟಿ ಕುಳಿತುಕೊಂಡರೆ ಮಾತ್ರ ಹೇಳುವೆನು. ಕ್ಷಣಕಾಲ ಮಾತ್ರ. ಈಗ ನೀನು ನನ್ನ ಬಂದೆ. ಕ್ಷಣಕಾಲ ಮಾತ್ರ. ಸಹೋದರಿ, ನಾನು ಹೇಳಿದಂತೆ ಕೇಳಬೇಕು ಕಂಡೆಯ? ನಿನ್ನ ಆಜ್ಞೆ ನಾನು ಎಂದಾದ್ರೂ ಮೀರಿರುವೆನೆ ಅಣ್ಣ. ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ನನಗೊಂದು ಕಡೆ ಪುರಸ್ಕಾರ ರೂಪವಾಗಿ ಈ ಹಗ್ಗವು ದೊರೆಯಿತು. ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸು. ಅಣ್ಣ, ಪರಿಹಾಸ್ಯ ಮಾಡುತ್ತಿರುವೆಯಾ? ಪರಿಹಾಸ್ಯವಲ್ಲ ಸಹೋದರಿ. ಶತ್ರುಗಳ ಹೆಡೆಮುರಿ ಬಿಡಿಸುವುದರಲ್ಲಿ ನೀನು ಮಹಾಪರಿಣಿತಿಯಂತೆ. ನಿನ್ನ ಪತಿಯ ಕರೆಗಳು ಬಂಧಿಸಲು ಬರುವುದೋ ಇಲ್ಲವೋ ಎಂದು ನೋಡೋಣ. ಭೀಮಸೇನ, ಭೀಮಸೇನ,
ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಕೃಷ್ಣನು ಹೇಳಿದಂತೆ ನನ್ನ ಕೈಗಳನ್ನು ಬಂಧಿಸು. ಭೀಮಸೇನ, ಈಗ ಎಲ್ಲರೂ ಕೇಳಿ, ಈ ಭೀಮನನ್ನು ಬಂಧಿಸಿರುವ ಹಗ್ಗವು ರಾಜಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಯಾರು ಈ ಕಾರ್ಯವನ್ನು ಮಾಡಿದವರು? ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಿದರೆ ಯಾರು ಯಾರು ಹೋಗು ರಾಜಕುಮಾರು? ಮತ್ಯಾರು? ದುರಾಭಿಮಾನಿಯಾದ ದುರ್ಯೋಧನನು ಹೇಳಿದನು. ದುರಾಚಾರಿಯಾದ ಅವನ ತಮ್ಮ ದುಶ್ಯಾಸನನು ಈ ಕೃತ್ಯವನ್ನು ಎಸಗಿದನು. ಈ ಕೃತ್ಯವನ್ನು ಎಸಗಲು ಮತ್ಯಾರಿಂದ ಸಾಧ್ಯ? ಪಾಂಚಾಲಿ, ನನ್ನ ಕೈಗಳನ್ನು ಬಿಟ್ಟು ಈ ನೀಚ ಕೃತ್ಯದಿಂದ ಆ ದುರ್ಯೋಧನ ದುರಾಭಿಮಾನವು ಶಿಖರವನ್ನೇ ಮುಟ್ಟಿತು. ನಮ್ಮ ಪಾಂಡವರಾಯ ಬಾರಿಯನ್ನು ಈ ರೀತಿ ಅಪಮಾನ ಪಡಿಸಿದರೆ ಆ ಕುನ್ನಿ ಕೌರವರು. ಅಗ್ರಜ ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಅಷ್ಟು ಮಾತ್ರವಲ್ಲ, ದುರ್ಯೋಧನ ಕೊಟ್ಟ ಉತ್ತರವನ್ನು ಹೇಳುವನು ಕೇಳಿ. ದುಡುಕುತ ನುಡಿದ ಕೌರವನು ಹಿಡಿಂಬಾಪತಿಯೇ ಕೇಳಿ. ದುಡುಕುತ ನುಡಿದ ಕೌರವನು ಹಿಡಿಂಬಾಪತಿಯೇ ಕೇಳು. ಕಡೆಗೂ ಯುದ್ಧವ ಗೈವೆ ಕೊಡೆ ನಾನು ರಾಜ್ಯ. ಕಡೆಗೂ ಯುದ್ಧವ ಗೈವೆ ಕೊಡೆ ನಾನು ರಾಜ್ಯ. 5 ಗ್ರಾಮವ ಕೊಡೆ ಭೀಮನಿಗೊಂದು ಊರನ್ನು ಬಿಡನು. ಭೀಮಸೇನ, 5 ಗ್ರಾಮವ ಕೊಡೆನು ಭೀಮನಿಗೊಂದು ಊರನ್ನು ಬಿಡನು. ಕೊಡುವೆನು ರಾಜ್ಯವ ನಾನು ಮಡಿದಾಗ ಎಲ್ಲ. ಕೊಡುವೆನು ರಾಜ್ಯವ ನಾನು ಮಡಿದಾಗ ಎಲ್ಲ. ದುಡುಕುತ ನುಡಿದ ಕೌರವನು ಹಿಡಿಂಬಾಪತಿಯೇ ಕೇಳು. ಕಡೆಗೂ ಯುದ್ಧವ ಕೈವೆ ಕೊಡೆ ನಾನು ರಾಜ್ಯ. 5 ಮಾರು ಭೂಮಿಯನ್ನು ಕೊಡುವುದಿಲ್ಲವಂತೆ. ಹಾಗೆ ನೀವು ಭೂಮಿಯನ್ನು ಅಪೇಕ್ಷಿಸುವುದಾದರೆ ಅದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಥಾನದಲ್ಲಿ, ವೀರ ರಥಿಕರ ಘೋಷದಲ್ಲಿ ಎಂದು ಹೇಳಿದ. ಅಗ್ರಜ, ನನ್ನ ಕರಗಳನ್ನು ಬಿಡಿಸು. ಸಹೋದರ ಪರಮಾತ್ಮ, ಯಾರೂ ಬಿಚ್ಚುವುದಿಲ್ಲವೇ? ಈ ಚಂಡ ಭೀಮನಿಗೆ ಈ ತುಂಡು ಹಕ್ಕವು ಯಾವ ಲೆಕ್ಕ? ಇದು ಹರನ ಶಂಕರು ಎಲ್ಲಿಂದ ನಗದೆ? ಹುಡುಗರ ಶಿರವನ್ನು ಕಡಿಯದ ಬಿಡಲು, ಗಂಟದಲ್ಲಿ ಮೊದಗಿ ಬೆಳೆದಳು. ಗುರುಕುಲ ಕೌರವರ ಪರಿಪರಿಲ್ಲದೆ ಕೌರವರ ಪರಿಪರಿಲ್ಲದೆ ಈಗ ಕೇಳಿ ಎಲ್ಲರೂ ನನ್ನ ಪ್ರತಿಜ್ಞೆಯನ್ನು. ನಾನು ವಾಯುದೇವನ ಹಂಸದಲ್ಲಿ ಜನಿಸಿದ್ದೇ ನಿಜವಾಗಿದ್ದರೆ, ಈಗ ಮಾತೆ ಕುಂತಿ ದೇವಿಯ ಸ್ತನ್ಯಪಾನ ಮಾಡಿದ್ದೇ ನಿಜವಾಗಿದ್ದರೆ, ನಾಳೆ ನಡೆಯುವ ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ಆ ಕೌರವನ 99 ಮಂದಿ ಸಹೋದರರು ನಾಶಪಡಿಸಿ ಆ ದುಶ್ಯಾಸನ ವಕ್ಷಸ್ಥಳವನ್ನು ಪಾಂಚಾಲಿಯ ಮುಡಿ ಕಟ್ಟಿಸುತ್ತೇನೆ. ಆ ನಂತರ
ಆ ದರ್ಪಿತ ದುರ್ಯೋಧನ ರೋಜ ತೊಡೆಯನ್ನು ಪುಡಿಗುಟ್ಟಿ ಅವನ ರಾಜ ಕಿರೀಟವನ್ನು ನನ್ನ ಎಡಗಾಲಿಂದ ಪುಡಿ ಮಾಡದೆ ಹೋದರೆ ನನಗೆ ಅತಿ ಭಯಂಕರವಾದ ನರಕವೇ ಪ್ರಾಪ್ತಿಯಾಗಲಿ. ಇದಕ್ಕೆ ಶ್ರೀಕೃಷ್ಣನ ಪಾದವೇ. ಹರಿ ಸಾರ್ವಭೌಮನಿನ್ನು ಮೊರೆಯಿಟ್ಟು ಬೇಡುವೆನು. ಪರಮಾತ್ಮ ಹರಿ ಸಾರ್ವಭೌಮನಿನ್ನು ಮೊರೆಯಿಟ್ಟು ಬೇಡುವೆನು. ಕರುಣೆಯಿಲ್ ಪಾಲಿಸಯ್ಯ ಕೃಷ್ಣ. ಪರಮಾತ್ಮ ಕಾನನರ ಮಾರ್ಗದ ಏನೆಲ್ಲ ಅನುಭವಿಸಿದೆವೋ, ಕಾನನರ ಮಾರ್ಗದ ಏನೆಲ್ಲ ಅನುಭವಿಸಿದೆವೋ. ಸ್ವಾನಕ್ಕೂ ಬೇಡ ತಂದೆ ಈ ಪರಿಯ ದೈನ್ಯತೆಯು. ಸ್ವಾನಕ್ಕೂ ಬೇಡ ತಂದೆ ಈ ಪರಿಯ ದೈನ್ಯತೆಯು. ಹರಿ ಸಾರ್ವಭೌಮನಿನ್ನು ಮೊರೆಯಿಟ್ಟು ಬೇಡುವೆನು. ಕರುಣೆಯಿನ್ ಪಾಲಿಸಯ್ಯ ಕೃಷ್ಣ. ಪರಮಾತ್ಮ ಮರು ಜನ್ಮ ನೀಡಿದರೆ ನನಗೆ ನರ ಜನ್ಮ ಬೇಡವಯ್ಯ. ಮರು ಜನ್ಮ ನೀಡಿದರೆ ನನಗೆ ನರ ಜನ್ಮ ಬೇಡವಯ್ಯ. ನರ ಜನ್ಮ ನೀಡಿದರು ಬೇಡ ಹಿರಿಯಣ್ಣನ ಸ್ಥಾನ. ನರ ಜನ್ಮ ನೀಡಿದರು ಬೇಡ ಹಿರಿಯಣ್ಣನ ಸ್ಥಾನ. ಹರಿ ಸಾರ್ವಭೌಮನಿನ್ನು ಮೊರೆಯಿಟ್ಟು ಬೇಡುವೆನು. ಕರುಣೆಯಿನ್ ಪಾಲಿಸಯ್ಯ ಕೃಷ್ಣ. ನಮಗುಳಿದಿರುವುದು ಒಂದೇ ಉತ್ತರ, ಅದು ಭಯಂಕರವಾದ ಯುದ್ಧ. ಪರಮಾತ್ಮ ನಿನಗೆ ಗೊತ್ತು, ನಾನು ಪಟ್ಟ ಪ್ರಯತ್ನವೆಲ್ಲ ವಿಫಲವಾಗಿ ಮುಂದೆ ಬಂದು ನಿಂತಿರುವುದು ಅದು ಭಯಂಕರವಾದ ಯುದ್ಧ. ಪರಮಾತ್ಮ ಇನ್ನು ಮುಂದೆ ತಮ್ಮ ಚಿತ್ತವಿದ್ದಂತೆ ಮಾಡು. ಪರಮಾತ್ಮ ಧರ್ಮನಂದನ, ಯುದ್ಧಕ್ಕೆ ಬೇಕಾದ ಸಲಕರಣೆ ಸಿದ್ಧಪಡಿಸಿಕೊಳ್ಳಿ, ನಡೆಯಿರಿ. ಶ್ರೀಕೃಷ್ಣ ಪರಮಾತ್ಮನು ಹೇಳಿದ ಸ್ಥಳವಿದೆ. ಅಲ್ಲಿ ನಿನ್ನ ಜನ್ಮ ರಹಸ್ಯವು ತಿಳಿಯುವುದೆಂದು ಶ್ರೀಕೃಷ್ಣ ಪರಮಾತ್ಮನು ಹೇಳಿದರು. ಹೇ ಭಗವಾನ್ ಭಾಸ್ಕರ, ನನ್ನ ಜನ್ಮ ರಹಸ್ಯವು ಏನು ಏನು ತಂದೆ ನನ್ನ ಜನ್ಮ ರಹಸ್ಯ? ಹೇ ಭಗವಾನ್ ಭಾಸ್ಕರ, ಈ ಸೃಷ್ಟಿಯ ಮೊದಲಿನಿಂದಲೂ ನಿನ್ನ ಜ್ವಲಂತ ಪ್ರಭೆಯಿಂದ ವಿಶ್ವವನ್ನು ಬೆಳಗುತ್ತಿರುವೆ. ನನ್ನ ಜನ್ಮ ರಹಸ್ಯವು ನೀನು ತಿಳಿದಿರಲೇಬೇಕು. ಹೇಳು ತಂದೆ, ಹೇಳು. ನನ್ನ ಮನಸ್ಸಿನಲ್ಲಿ ಮೂಡಿರುವ ಅಂಧಕಾರವನ್ನು ಕಳೆದು ನನ್ನನ್ನು ಉದ್ಧರಿಸು ಪರಮಾತ್ಮ, ನನ್ನನ್ನು ಉದ್ಧರಿಸು ಪರಮಾತ್ಮ. ಸಪ್ತಾಶ್ವರತಮಾರೂಢಂ ಪ್ರಚಂಡಂ ಕಶ್ಯಪಾತ್ಮಜಂ ಶ್ವೇತಪದ್ಮಧರಂ ದೇವಂ तं सूर्यं प्रणमाम्यहं तं सूर्यं प्रणमाम्यहं. ಪರಮಾತ್ಮ ಅರಿಯಲಾರದ ಘೋರಸ ದೇಹದಾದಿಯೊಳ್ ಮುಳುಗಿದೆ.
ಲಾರದ ಘೋರಸಲ್ ದೇಹದಾದ್ರಿಯೊಳ್ ಮುಳುಗಿದೆ ಮನದಿ ಮೂಡಿದ ಅಂಧಕಾರವ ಪರಮಾತ್ಮ ಮನದಿ ಮೂಡಿದ ಅಂಧಕಾರವ ಅಳಿಸೋಗಿಲ್ದು ಶ್ಯಾಮಲಾಯ ಹರಿಯಲಾರದ ಘೋರಸ ದೇಹ ಬಂಧು ಬಾಂಧವರೆಂಬ ಶಾಪದೆಗಿಂದು ಸಿಲುಕಿ ನೊಂದೆ ತಾಪದಿ ಬಂಧು ಬಾಂಧವರೆಂಬ ಶಾಪಕ್ಕೆಗಿಂದು ನೊಂದೆ ತಾಪದಿ ನೀಗಿಸೋ ಶೋಧನೆಯ ಗೈಯದೆ ಪರಮಾತ್ಮ ಹೀಗಿಸೋ ಶೋಧನೆಯ ಗೈಯದ ಶಾಂತಿ ನೀಡು ಶ್ಯಾಮಲಾಂಗ ಶಾಂತಿ ನೀಡೋ ಶ್ಯಾಮಲಾಂಗ ಕರೆಯಲಾರದ ಘೋರ ಸಂದೇಹ ಭಾಸ್ಕರ 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 ನಮೋ ಸೂರ್ಯಾಯ ಓಂ ಭಾಸ್ಕರಾಯ ನಮಃ ಸೂರ್ಯ ನಿಮ್ಮಿಂದಿದ್ದಾನೆ. ಓಂ ಪೂಷ್ಣೇ ನಮಃ ಕರ್ಣ. ಓಂ ಕರ್ಣ, ಯಾರು ಯಾರು ನನ್ನ ಏಕಾಗ್ರತೆಗೆ ಭಂಗಪಡಿಸಿದವರು ಯಾರು? ಕುಮಾರ, ನೀನು ಪೂಜಿಸುತ್ತಿರುವ ಸರ್ವಸಾಕ್ಷಿ ಈ ಸೂರ್ಯ ದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊಟ್ಟ ಮೊದಲನೆಯದಾಗಿ ಪರಿಚಯಿಸಿದ ಸ್ತ್ರೀ ನಾನೇ ಕಂದ. ಯಾರು? ಈ ನಿರ್ಭಾಗ್ಯಗಳನ್ನು ಕುಂತಿ ಎಂದು ಕರೆಯುವರು ಕುಮಾರ. ನನ್ನ ಹೆತ್ತ ತಾಯಿ ಕುಂತಿಯೇ? ಅಮ್ಮ, ಬಹುದಿನದ ಬಯಕೆ ಫಲಿಸಿತಮ್ಮ. ಅಮ್ಮ, ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಕರ್ಣ, ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಅಮ್ಮ, ಕರುಣೆಯ ತೋರಿದೆ ವರದ ಪಡೆದೆ. ಕರುಣೆಯ ತೋರಿದೆ ಕುವರನ ಪಡೆದೆ. ಎಂದಿಗೆ ಈ ಋಣವ ತೀರಿಸಲೇನ, ಎಂದಿಗೆ ಈ ಋಣವ ತೀರಿಸಲೇನ. ಮಗನೆಂಬ ಮಮಕಾರ ಏಕಿಲ್ಲ ತಾಯಿ. ಅಮ್ಮ, 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 ಮಗನೆಂಬ ಮಮಕಾರ ಏಕಿಲ್ಲ ತಾಯಿ. ಐವರ ಮಾತೆ ನಿನಗಿರುವುದೇ ಕೊರತೆ. ಐವರ ಮಾತೆ ನಿನಗಿರುವುದೇ ಕೊರತೆ. ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಅಮ್ಮ, ನಾ ಮಾಡಿದ ಅಪರಾಧ ಏನೆದು ತಾಯಿ. ಅಮ್ಮ, ನಾ
ಮಾಡಿದ ಪರಾಧ ಏನದು ತಾಯಿ ಅಕ್ಷಮ್ಯವೆನಿಸೆ ಪ್ರಾಣವ ತೊರೆವೆ ಅಕ್ಷಮ್ಯವೆನಿಸೆ ಪ್ರಾಣವ ತೊರೆವೆ ಮಗನೆಂಬ ಮಮಕಾರ ಏಕಿಲ್ಲ ತಾಯಿ ಅಮ್ಮ 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 ಮಗನೆಂಬ ಮಮಕಾರ ಏಕಿಲ್ಲ ತಾಯಿ ಐವರ ಮಾತೆ ಐವರ ಮಾತೆ ನಿನಗಿರುವುದೇ ಕೊರತೆ ಬಹುದಿನದ ಬಯಕೆ ಫಲಿಸಿತಮ್ಮ ಬಯಸಿದ ದರ್ಶನವು ಲಭಿಸಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ ಅಮ್ಮ ಎಂತಹ ಕೀರ್ತಿಶಾಲಿ ಅಮ್ಮ ನಾನು ಎಂತಹ ಕೀರ್ತಿಶಾಲಿ ಅಮ್ಮ ಜನಿಸಿದ ಕೂಡಲೇ ಗಂಗಾ ನದಿಯಲ್ಲಿ ತೇಲಿ ಬಿಡಲು ನಾನು ಮಾಡಿದ ಪಾಪವಾದರೂ ಏನು ತಾಯಿ ಕರ್ಣ, ಅಲ್ಲಿರುವ ಜಲಚರಗಳು ಈ ಪಾಪಿಯ ದೇಹವನ್ನು ತಿನ್ನದೆ ಬಿಟ್ಟವಲ್ಲ ಅಮ್ಮ ಕಾಡಿನಲ್ಲಿರುವ ಕಾಡು ಪ್ರಾಣಿಗಳು ಆ ಕ್ರೂರ ಮೃಗಗಳೇ ತಮ್ಮ ಮರಿಗಳನ್ನು ಅದೆಷ್ಟೋ ಪ್ರೀತಿ ಮಮತೆ ಮಮಕಾರಗಳಿಂದ ಸಾಕಿಸಲವು ಅಂತಹದ್ದರಲ್ಲಿ ಈ ಪ್ರಪಂಚವೇ ನನ್ನನ್ನು ಸೂತ ಪುತ್ರ ಹೀನ ಕುಲದವನೆಂದು ಹೀಯಾಳಿಸುತ್ತಿರುವಾಗ ಅಮ್ಮ ಏಕಮ್ಮ ಸುಮ್ಮನಾದೆ ಒಂದೇ ಒಂದು ಮಾತಿನಿಂದ ಅದೆಲ್ಲವನ್ನೂ ಬಗೆಹರಿಸಬಹುದಿತ್ತಲ್ಲ ತಾಯಿ ಹೇಳು ತಾಯಿ ಹೇಳಮ್ಮ ಹೇಳು ತಾಯಿ ಏಕೆ ಸುಮ್ಮನಾದೆ ಹೇಳು ತಾಯಿ ಹೇಳು ತಾಯಿ ಹೋಗಲಿ ಬಿಡಮ್ಮ ಹೋಗಲಿ ಬಿಡು ತಾಯಿ ಹೋಗಲಿ ಬಿಡು ತಾಯಿ ನೀನು ನನ್ನ ಹೆತ್ತ ತಾಯಿ ನೀನು ದೈವಕ್ಕೆ ಸಮಾನಳು ನಿನ್ನನ್ನೊಂದಿಸಿದರೆ ನಾನು ಪರಮ ಪಾಪಿಯಾಗುತ್ತೇನೆ ಅಮ್ಮ ಇಷ್ಟು ದಿನಗಳ ಮೇಲಾದರೂ ಈ ನಿನ್ನ ಮಗನ ನೆನಪು ಬಂದಿತ್ತಲ್ಲ ಕರುಣೆ ತೋರಿದೆಯಲ್ಲ ಈ ನಿನ್ನ ಉಪಕಾರದ ಭಾರವನ್ನು ನಾನೇಗೆ ತಾನೇ ತೀರಿಸಲಿ ತಾಯಿ ನಾನೇಗೆ ತಾನೇ ತೀರಿಸಲಿ ತಾಯಿ ಕಂದ ಹೇಳು ತಾಯಿ ನಿನ್ನ ತಾಯಿ ನಾನೆನಯ್ಯ ಈ ಜೀವ ನಾನೇ ನಿನ್ನ ತಾಯಿ ಕಂದ ಕಂದ ಬಾಲ ನಿನ್ನ ತಾಯಿ ನಾನೇನಯ್ಯ ಈ ಜೀವ ನಿನದೇ
ಹೇಳಬಾರದು ತಾಯಿ. ಕರ್ಣ, ನೀನು ಈ ರೀತಿಯಾಗಿ ಮಾತನಾಡಬೇಡ ಕಂದ. ನಾನೀಗಾಗಲೇ ಸಾಕಷ್ಟು ನೊಂದು ಹೋಗಿದ್ದೇನೆ. ಪುನಃ ನಿನ್ನ ಮಾತುಗಳು ಈ ನನ್ನ ಹೃದಯಕ್ಕೆ ಶೂಲದಂತೆ ಇರಿಯುವವು ಕರ್ಣ. ಬಾಲ್ಯದಲ್ಲಿ ನಾನು ನಿನ್ನ ವಿಚಾರದಲ್ಲಿ ಅರಿಯದೇ ಮಾಡಿದ ಒಂದೇ ಒಂದು ತಪ್ಪಿನಿಂದಾಗಿ ನಾನದನ್ನು ಯಾರ ಬಳಿಯಲ್ಲಿಯೂ ಹೇಳಲಾಗದೆ ನನ್ನ ಹೊಟ್ಟೆಯಲ್ಲೇ ಮುಚ್ಚಿಟ್ಟುಕೊಟ್ಟು ಅದೆಷ್ಟು ಸಂಕಟಪಟ್ಟನೆಂದು ಆ ಪರಮೇಶ್ವರನಿಗೆ ಮಾತ್ರವೇ ಗೊತ್ತು. ಕರ್ಣ, ಅಮ್ಮ, ಇದುವರೆಗೂ ನೀನು ಬದುಕಿರುವೆ ಎನ್ನುವ ಸಮಾಚಾರವೇ ನನಗೆ ತಿಳಿದಿರಲಿಲ್ಲ ಕಂದ. ಇದೀಗ ತಾನೇ ಆ ಶ್ರೀಕೃಷ್ಣ ಪರಮಾತ್ಮನಿಂದ ತಿಳಿಯಿತು. ಕರ್ಣ, ಹೇಳು ತಾಯಿ, ಹೇಳಮ್ಮ. ಬಾಲ್ಯದಿಂದಲೂ ನೀನು ಅದೆಷ್ಟು ಕಷ್ಟಪಟ್ಟೆ ಕಂದ, ಅದೆಷ್ಟು ಅವಮಾನ ಹೊಂದಿದೆಯೋ ನಾ ಕಾಣೆ. ಆದರೆ ಅದೆಲ್ಲದಕ್ಕೂ ನಾನೇ ಅಲ್ಲವೇ ಕಾರಣಳು. ದಯಮಾಡಿ ಈ ಪಾಪಿಯನ್ನು ಕ್ಷಮಿಸಿ ಬಿಡು ಮಗನೇ, ನನ್ನನ್ನು ಕ್ಷಮಿಸಿ ಬಿಡು. ಅಮ್ಮ, ನೀನೇ ರೀತಿಯಾಗಿ ಹೇಳಬಾರದು ತಾಯಿ. ನೀನು ಹೀಗೆ ಹೇಳಿದರೆ ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ. ನಾನು ಪರಮ ಪಾಪಿ. ಹೋಗಲಿ ಬಿಡು ತಾಯಿ. ನನ್ನ ಕರ್ಮಕ್ಕೆ ಯಾರು ತಾನೇ ಏನು ಮಾಡ್ಯಾರು? ನೀನು ತಾನೇ ಏನು ಮಾಡಿಯೇ? ಅಮ್ಮ, ಈ ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವರಲ್ಲವೇ ಸುಕೃತಶಾಲಿಗಳು? ಆ ಭಾಗ್ಯ ಈ ಪಾಪಿ ಕರ್ಣನಿಗೆ ಎಲ್ಲಿಂದ ಬರಬೇಕು ತಾಯಿ? ಎಲ್ಲಿಂದ ಬರಬೇಕು? ವತ್ಸ, ಆದದ್ದು ಆಗಿ ಹೋಯಿತು. ಅದೆಲ್ಲವನ್ನು ಮರೆತು ಬಿಡು ಕಂದ. ಇನ್ನು ಮುಂದಾದರೂ ನಿನ್ನ ಸಹೋದರೊಡನೆ ಸೇರಿ ಸೌಖ್ಯವಾಗಿ ಬಾಳು. ವೈರಿಗಳಾದ ಕೌರವರೊಡನೆ ಸೇರಿ ಅವರಿಗೆ ಕೇಡನ್ನು ಬಗೆಯಬೇಡ. ಅವರಿಗೆ ಸೌಭ್ರಾತೃ ದಾನವನ್ನು ಮಾಡು ಕರ್ಣ. ಅಮ್ಮ, ಇದುವರೆಗೂ ಸಹೋದರ ಇದೊಂದು ಮಾತನ್ನು ಬಿಟ್ಟು. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೆ ಏನನ್ನಾದರೂ ಕೇಳು ತಾಯಿ. ಖಂಡಿತವಾಗಿಯೂ ನಡೆಸಿಕೊಡ್ತೇನೆ. ನಿನ್ನ ಪಾದ ಸಾಕ್ಷಿಯಾಗಿ ನಡೆಸಿಕೊಡ್ತೇನೆ. ಹೇಳು ತಾಯಿ, ಇದೊಂದು ಮಾತನ್ನು ಬಿಟ್ಟು ಹೇಳು. ಹಾಗಲ್ಲ ಕಂದ, ನಿನ್ನ ಹೆತ್ತ ತಾಯಿ ಆಗಿರುವ ನಾನು ಇದು ನಿನ್ನಲ್ಲಿ ಸೆರೆಗುಟ್ಟಿ ಭಿಕ್ಷೆ ಬೇಡುತ್ತಿರುವೆನು. ಪಾಂಡವರನ್ನು ಉಳಿಸು, ಅವರಲ್ಲಿ ವೈರವನ್ನು ಕಳೆ ಕರ್ಣ. ಅಮ್ಮ, ನೀನು ವೀರಮಾತೆ. ನೀನು ವೀರಮಾತೆ. ನೀನೇ ಹೇಳು. ಪೊರದಾತನನ್ನು ತೊರೆಯುವುದೇ ತಾಯಿ? ಈ ಪ್ರಪಂಚವೇ ನನ್ನನ್ನು ಸೂತ ಪುತ್ರನೆಂದು ನನ್ನ ನಂಬಿ ಯುದ್ಧವನ್ನು ಹೂಡಿರುವಾಗ ತಾಯಿ, ನೀನು ವೀರಮಾತೆ. ಆತನು ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ನಾನೀ ಸ್ವಾಮಿದ್ರೋಹವನ್ನು ಬಗೆದರೆ ತಂದೆ ತಾತಂದರು ನರಕಕ್ಕೆ ಬೀಳದೆ ಹರೇ ತಾಯಿ. ಮುಂದೆ ಹುಟ್ಟುವ ನನ್ನ ಮಕ್ಕಳು ಮೊಮ್ಮಕ್ಕಳು ಕರ್ಣನು ಇಂತಹ ನೀಚನೆಂದು ನಿಂದಿಸಿದ್ದಿಹರೇ ತಾಯಿ. ಹೇಳಮ್ಮ, ಹೇಳು. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ, ಇಂತಹ ಸನ್ನಿವೇಶದಲ್ಲಿ ವೀರಮಾತೆಯಾದ ನೀನೇ ನನಗೆ ಹಿತಬೋಧನೆಯನ್ನು ಮಾಡಬೇಕು. ಹೇಳಮ್ಮ, ಹೇಳು ತಾಯಿ. ನಿಶ್ಚಯ ಕಂದ, ನಿನ್ನ ಮಾತುಗಳೆಲ್ಲವೂ ನಿಶ್ಚಯವೇ. ಕರ್ಣ, ಆ ಪಾಂಡವರು ನಿನ್ನ ಬೆನ್ನ ಹಿಂದೆ ಬಿದ್ದ ಸಹೋದರರಲ್ಲವೇ? ಅವರ ಯೋಗಕ್ಷೇಮವು ನಿನ್ನ ಯೋಗಕ್ಷೇಮವಲ್ಲವೇ ಕಂದ? ನೀವು 6 ಜನರು ಸೇರಿ ರಾಜ್ಯ ಭಾರ ಮಾಡುವುದನ್ನು ನಾನು ಕಣ್ಣಾರೆ ಕಂಡು ಸಂತೋಷ ಪಡಬಾರದೆ? ತಾಯಿ, ಇಲ್ಲಿವರೆಗೂ ಆ ಸೋದರರೆಂಬ ಭಾವನೆಯೇ ನನ್ನಲ್ಲಿ ಇರಲಿಲ್ಲ. ಅಮ್ಮ, ನೀನು ಎಳೆತನದಲ್ಲಿ ನಿಷ್ಕರುಣೆಯಿಂದ ಬೆಳೆಸಿದ ಸಸಿಯು ಈಗ ಒಣಗಿ ಹೋಗಿರುವುದು ತಾಯಿ. ಈಗ ಮತ್ತೆ ಚಿಗುರುವುದೇ? ಶ್ರೀಕೃಷ್ಣ ಪರಮಾತ್ಮನೇ ಮಾಮ ಪ್ರಾಣ ಹಿ ಪಾಂಡವಾಹ ಎಂದು ಆ ಪರಮಾತ್ಮನೇ ಹೇಳಿರುವಾಗ ಪಾಂಡವರಿಗೆ ಎಲ್ಲಿಯ ಪ್ರಾಣ ಭಯ ಅಮ್ಮ? ಆ ಚಿಂತೆಯನ್ನು ಬಿಡು ತಾಯಿ, ಬಿಡಮ್ಮ. ನೀನು ಆ ದುರ್ಯೋಧನನು ನನ್ನ ಪಾಂಡವರಲ್ಲಿ ದ್ವೇಷವನ್ನಿಟ್ಟಿರುವಾಗ ಇನ್ನೂ ನಾನು ಭಯಪಡದೆ ಹಾಗೆ ಹೇಗೆ ಇರಲಿ ಕರ್ಣ? ಹೋಗಲಿ ಬಿಡು. ನಿನಗೆ ಅವರೊಂದಿಗೆ ಕೂಡಿ ಬಾಳುವ ಇಷ್ಟವಿಲ್ಲವಾದರೂ ಸರಿಯೇ. ಕಡೆಯ ಪಕ್ಷ ಯುದ್ಧದಲ್ಲಿ ಪರೋನ್ಮುಖನಾಗಿ ಬಿಡು ಕಂದ. ಈ ಕರ್ಣನು ಇಂತಹ ನೀಚನಲ್ಲ ಅಮ್ಮ. ಈ ಕರ್ಣನು ಅಂತಹ ನೀಚನಲ್ಲ ತಾಯಿ. ನನ್ನಲ್ಲಿ ಪೌರುಷವಿರುವ ತನಕ
ಆ ನನ್ನ ಸ್ವಾಮಿಗಾಗಿಯೇ ಹೋರಾಡಿ ಕರ್ಣ. ಪ್ರಾಣವನ್ನು ಬಿಡುವೇನೇ ಹೊರತು ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರದು. ಆತನಿಗೆ ಅಮ್ಮ, ಆ ಸ್ವಾಮಿಯೇ ನನ್ನನ್ನು ಪೊರೆದು ವಿಶ್ವವೇ ದೂಡಿ ಬಿಟ್ಟಾಗ ನನ್ನ ಸೂತಪುತ್ರನಾದ ನನ್ನನ್ನು ಪೊರೆದು ಅಂಗರಾಜ್ಯಕ್ಕೆ ಅಧಿಪತಿಯನ್ನಾಗಿ ಮಾಡಲಿಲ್ಲವೇ ಅಮ್ಮ? ಇಂತಹ ಆ ನನ್ನ ಸ್ವಾಮಿಯನ್ನು ತೊರೆದರೆ ಅದು ಧರ್ಮವೇ ತಾಯಿ? ಹೇಳಮ್ಮ, ಹೇಳಮ್ಮ. ಆತನು ತನ್ನ ಹೃದಯದಂತೆ ಹೃದಯ ಸಕನಂತೆ ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ ಆತನನ್ನು ತೊರೆಯುವುದು ಧರ್ಮವೇ ಅಮ್ಮ? ಹೇಳು ತಾಯಿ, ನೀನೇ ಹೇಳು. ಸರ್ವದಾ ಆಗಲಾರದು, ಪರೋನ್ಮುಖನಾಗಲಾರೆ. ಈ ಸರ್ವದ ಆಗಲಾರದು ತಾಯಿ, ನಾನು ಪರಾನ್ಮುಖನಾಗಲಾರೆ. ಹಾಗಾದ್ರೆ ಒಂದು ವೇಳೆ ಯುದ್ಧದಲ್ಲಿ ಪಾಂಡವರು ನಿನ್ನ ಕೈಗೆ ಸಿಕ್ಕರೆ ಅವರನ್ನು ಕೊಲ್ಲಬೇಡಪ್ಪ, ಅವರನ್ನು ಉಳಿಸಿಕೊಡು ಕರ್ಣ, ಉಳಿಸಿಕೊಡು. ಅಮ್ಮ, ಯಾರನ್ನು ಬೇಕಾದರೂ ಉಳಿಸಿಯನು, ಆದರೆ ಆ ಅರ್ಜುನನನ್ನು ಮಾತ್ರ ಉಳಿಸುವುದಿಲ್ಲ. ಕರ್ಣ, ಇದೇನಿದು ಹೇಗೆ ಹೇಳುತ್ತಿರುವೆ ಕರ್ಣ? ಆತನೊಡನೆ ಯುದ್ಧ ಮಾಡುವುದನ್ನು ಅಮ್ಮ, ಆತನೊಡನೆ ಯುದ್ಧ ಮಾಡುವುದನ್ನು ಆ ನನ್ನ ಸ್ವಾಮಿಯು ನೋಡಿ ಸಂತೋಷಪಟ್ಟರೆ ಅದಕ್ಕಿಂತ ಭಾಗ್ಯ ಉಂಟೇ ತಾಯಿ? ಅಮ್ಮ, ಒಂದು ವೇಳೆ ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಳವಿರುವುದು. ಕರ್ಣ, ನನ್ನಿಂದ ಆ ಅರ್ಜುನನೇ ಹತನಾದರೂ, ಕುಮಾರ, ಅರ್ಜುನನಿಂದ ನಾನೇ ಹತನಾದರೂ ಕರ್ಣ, ನಿನಗೆ 5 ಮಕ್ಕಳು ಉಳಿಯುವರು ತಾಯಿ. ಆ ಚಿಂತೆ ಬೇಡಮ್ಮ, ಆ ಚಿಂತೆಯನ್ನು ಬಿಡು. ಏಕೆ ನನ್ನ ಅರ್ಜುನನ ಮೇಲೆ ನಿನಗೆ ಇಷ್ಟೊಂದು ದ್ವೇಷ ಕಂದ? ಹೋಗಲಿ ಬಿಡು, ಇನ್ನು ನಾನು ನಿನ್ನನ್ನು ಹೆಚ್ಚಿಗೆ ತೊಂದರೆಗೊಳಿಸಲಾರೆ. ಕರ್ಣ, ಕಟ್ಟ ಕಡೆಯದಾಗಿ ನಿನ್ನ ತಾಯಿ ಒಂದೇ ಒಂದು ಮಾತನ್ನಾದರೂ ನಡೆಸಿಕೊಡು. ಹೇಳಮ್ಮ, ಹೇಳು ತಾಯಿ. ಸತ್ಯವಾಗಿ ನಡೆಸಿಕೊಡುವಿಯಾ? ಅಮ್ಮ, ಖಂಡಿತವಾಗಿಯೂ ನಡೆಸಿಕೊಡ್ತೇನೆ, ಹೇಳು ತಾಯಿ. ಜನನಿ ನಿನ್ನಯ ಮಗನಿವನು ಹುಸಿಯಾಡುವನೇನು, ಜನನಿ ನಿನ್ನಯ ಮಗನಿವನು ಹುಸಿಯಾಡುವನೇನು, ಮಾತಿಗೆ ಹುಸಿಯಾಡಿದರೆ ಮೆಚ್ಚನೆ ಭಾಸ್ಕರನು, ಮಾತೆಯ ನುಡಿಗೆ ಹುಸಿಯಾಡಿದರೆ ಮೆಚ್ಚನೆ ಭಾಸ್ಕರನು, ಎಂತಾದರೂ ಸರಿಯೇ ನಡೆಸುವೆನು ನಿನ್ನ ನುಡಿಯ. ಸತ್ಯವೇ ಸತ್ಯವೇ ಕರ್ಣ. ಎಂತಾದರೂ ಸರಿಯೇ ನಡೆಸುವೆನು ನಿನ್ನ ನುಡಿಯ. ಧರ್ಮದಾಣೆ ಧರ್ಮಜನಾಣೆ ನಿನ್ನೆ ಪಾದ ಕಮಲದಾಣೆ ಜನನಿ. ಕುಮಾರ, ಅಮ್ಮ, ಆಯುಷ್ಯವಿದ್ದವರು ಎಲ್ಲಿಯಾದರೂ ಹೋಗಿ ಬದುಕಿಕೊಳ್ಳುವರು, ಹೆತ್ತ ಹೊಟ್ಟೆಗೆ ಅದೇ ಸಂತೋಷ. ಆದರೆ ನೀನು ಮಾತ್ರ ಮುಂದೆ ಬರುವ ಯುದ್ಧದಲ್ಲಿ ದೊಡ್ಡ ಬಾಣವನ್ನು ಪುನಃ ತೊಡಬೇಡ. ಅಯ್ಯೋ, ಸುಯೋಧನ ಮಿತ್ರ, ಸುಯೋಧನ, ಈಗ ನೀನು ಕೆಟ್ಟೆ, ಈಗ ನೀನು ಕೆಟ್ಟೆ. ಸೂರ್ಯ ಚಂದ್ರಾದಿಗಳೇ, ಮನು ಮುನಿಗಳೇ, ಅಷ್ಟದಿಕ್ಪಾಲಕರೇ, ನೀವೇ ನನ್ನ ಸ್ವಾಮಿಯನ್ನು ಕಾಪಾಡಬೇಕು, ನೀವೇ ನನ್ನ ಸ್ವಾಮಿಯನ್ನು ಕಾಪಾಡಬೇಕು. ಸುಯೋಧನ, ಈಗಲೀಗ ನೀನು ಕೆಟ್ಟೆ. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮದ ರಹಸ್ಯವನ್ನು ತಿಳಿಸಿ ನನ್ನ ಆತ್ಮನ ಸ್ಥೈರ್ಯವನ್ನೇ ಕಿತ್ತುಕೊಂಡನು. ಈಗ ನನ್ನ ತಾಯಿ ಕುಂತಿ ದೇವಿಯು ದೊಡ್ಡ ಬಾಣವನ್ನು ತೊಡಬೇಡವೆಂದು ವಾಗ್ದಾನವನ್ನು ಪಡೆದಳು. ಪ್ರಪಂಚ, ದೈವ ಎಲ್ಲವೂ ಸಂಚು ಮಾಡುತ್ತಿರುವುದು. ಮಾಡಲಿ ನನ್ನಲ್ಲಿ ಪೌರುಷವಿರುವ ತನಕ ಆ ನನ್ನ ಸ್ವಾಮಿಗಾಗಿಯೇ ಹೋರಾಡಿ ಆತನಿಗಾಗಿಯೇ ಮಡಿಯುವೆನು. ಅಮ್ಮ. ಕುಮಾರ, ನೀನಾಡುತ್ತಿರುವ ಮಾತುಗಳಲ್ಲಿ ಯಾವ ಸಂದೇಹವೂ ಇಲ್ಲ ತಾನೇ?
ಎತ್ತ ಕರುಳ ಭಾವಿಯನು ನಾ ಬಲ್ಲೆ. ಸತ್ಯ ಸಾಕ್ಷಿ ಧರ್ಮವನು ನಾ ಬಿಡಲೊಲ್ಲೆ. ಕಟ್ಟ ಕಡೆಯೋಳ್ ಕರ್ಮದಾದಿಗೆ ಕಾಲಿಡಲೊಲ್ಲೆ. ಇದೋ ಕೊಡುವೆನು ಭಾಷೆಯನು ಜನನಿ. ಜನನಿ ಜನನಿ ಸಂದೇಹವ ಬಿಡು ಅಮ್ಮ, ಈ ಕಳ್ಳನ ಮಾತನು ಕೇಳಮ್ಮ. ಸಂದೇಹವ ಬಿಡು ಅಮ್ಮ. ಹಿಡಿಯುವುದೊಂದೇ ಬಾಣದ ಗುರು, ಕೊಡುವುದಿಲ್ಲ ನಾ ಮತ್ತೊಂದ. ಅಮ್ಮ, ಹಿಡಿಯುವುದೊಂದೇ ಬಾಣದ ಗುರಿಯು, ಕೊಡುವುದಿಲ್ಲ ನಾ ಮತ್ತೊಂದ. ಮುಗಿಲೆ ಇಳಿದು ಬರಲಿ, ಈ ಧರೆಯ ಬಿರಿದು ನಿಲ್ಲಲಿ. ಅಮ್ಮ, ಮುಗಿಲೆಗಿಳಿದು ಬರಲಿ, ಈ ಧರೆಯ ಬಿರಿದು ನಿರಲಿ. ಒಟ್ಟಾಳೆ ತಪ್ಪೆ ನಮ್ಮ, ನಿನ್ನಾಳೆ ಸತ್ಯವಮ್ಮ. ಬಿಡು ಚಿಂತೆಯ ಜನನಿ ಜನನಿ. ಅಮ್ಮ, ಶ್ರೀಕೃಷ್ಣನ ಕುಟಿಲೋಪಾಯವು ಫಲಿಸಿತು. ಇನ್ನು ನೀನು ಹೋಗಿ ಬಾ ತಾಯಿ, ನೀನಿನ್ನು ಹೋಗಿ ಬಾ ತಾಯಿ. ಅಮ್ಮ ಅಮ್ಮ, ಹೇಳು ಕರ್ಣ. ನಿನ್ನ ಪ್ರಥಮ ದರ್ಶನವು ಇಂದು ನನಗೆ ಲಭಿಸಿತು. ಮತ್ತೊಮ್ಮೆ ಈ ದರ್ಶನದ ಭಾಗ್ಯವು ನನಗೆ ದೊರೆಯುವುದೋ ಇಲ್ಲವೋ ಕರ್ಣ. ಅಮ್ಮ, ಕಡೆಯದಾಗಿ ಒಂದೇ ಒಂದು ಮಾತನ್ನು ನಡೆಸಿಕೊಡುವ ತಾಯಿ. ಅದೇನೆಂದು ಕೇಳು ಕಂದ. ಅಮ್ಮ, ಈ ಯುದ್ಧ ಮುಗಿಯುವ ಈ ಯುದ್ಧವು ಮುಗಿಯುವವರೆಗೂ ಈ ಕರ್ಣನು ನಿನ್ನಯ ಮಗನೆಂದು ಯಾರಲ್ಲಿಯೂ ಹೇಳಬೇಡ ತಾಯಿ. ಇದೊಂದು ಮಾತನ್ನು ನಡೆಸಿಕೊಡು ತಾಯಿ, ಇದೊಂದು ಮಾತನ್ನು ನಡೆಸಿಕೊಡಮ್ಮ. ಅದೊಂದು ಮಾತನ್ನು ನಡೆಸಿಕೊಡು. ದೈವವಶಾತ್ ಈ ಯುದ್ಧದಲ್ಲಿ ನಾನೇನಾದರೂ ಹತನಾದರೆ ಸತ್ಯಸಂಧನಾದ ಆ ಧರ್ಮರಾಯನಿಂದಲೇ ನನ್ನ ಅಂತ್ಯಾದಿ ಕ್ರಿಯೆಗಳನ್ನು ನಡೆಸಿಕೊಡುತ್ತಾಯಿ. ಇದೊಂದು ಮಾತನ್ನು ನಡೆಸಿಕೊಡುತ್ತಾಯಿ, ಇದೊಂದು ಮಾತನ್ನು ನಡೆಸಿಕೊಡುವೆ ಅಮ್ಮ. ಎಂತಹ ಮಾತನ್ನು ಕೇಳಿದೆ ಕರ್ಣ. ಆಗಲಿ, ಆದರೆ ಇಂತಹ ಸಂಕಟ ನಾಶಗಳಿಂದಲೇ ಈ ಧರ್ಮ ಸಾಮ್ರಾಜ್ಯ ಸ್ಥಾಪನೆಯಾಗುವುದಾದರೆ ಅಂತಹ ಸಾಮ್ರಾಜ್ಯವೇ ಈ ಪ್ರಪಂಚದಲ್ಲೇ ನಾಶವಾಗಿ ನಾನಿನ್ನು ಬರಲೇಕಂತ. ಆಗಲಿ ತಾಯಿ, ಹೋಗಿ ಬಾಮ್ಮ, ಹೋಗಿ ಬಾಮ್ಮ. ಪ್ರಪಂಚದಲ್ಲಿ ದೈವಾನುಕೂಲವಿಲ್ಲದವರು ಬದುಕಿದ್ದರೂ ವ್ಯರ್ಥ, ಬದುಕಿದ್ದರೂ ವ್ಯರ್ಥ. ವೇದಾತನ ನಾಟಕ ಬಲ್ಲವರಾರೋ, ಮಾನವ ಜೀವ ಮೋಹಾಂಧಕಾರ ಎಲ್ಲ ಮಾಯಾ ಮಾಯಾ ವಿಧಿಗೈದ ಮೋಸದಿಂದ ಗತಿಹೀನನಾದೆ ಜಗದಿ. ವಿಧಿಗೈದ ಮೋಸದಿಂದ
ಎನ್ನಯ್ಯ ಬಾಳು ಕಣ್ಣೀರು ಜಗದಿ ಪಾಲಿಪರಾರೋ ದೀನದ ದಯದಿ. ಪರಮಾತ್ಮ ಎನ್ನಯ್ಯ ಬಾಳು ಕಣ್ಣೀರು ಜಗದಿ ಪಾಲಿಪರಾರೋ ದೀನನ ದಯದಿ. ಕೊನೆಗಾಡಿಸೆಯ ಕರ್ಮದ ಬಂಧನ ಕೊನೆಗಾಣಿಸೆಯ ಕರ್ಮದ ಬಂಧನ. ದಾರಿಯ ಕಾಣದೆ ಅಂದನ ತೆರನಾನೆ ದಾರಿಯ ಕಾಣದೆ ಅಂದನ ತೆರನಾನೆ. ಗರಿಗೇನ ಜಗದಿ ಗಿರಿಗೈದ ಮೋಸದಿಂದ ನಾದೆ ಜಗದಿ. ವಿಧಿಯೇ